ತಮಿಳುನಾಡಿನಲ್ಲಿ ಆರ್ಭಟಿಸುತ್ತಿರುವ ಫೆಂಗಲ್ ತೂಫಾನ್ ಬೆಂಗಳೂರಿಗೂ ತಟ್ಟಿದೆ. ಪರಿಣಾಮ ಬೆಂಗಳೂರಲ್ಲೂ ರಾತ್ರಿಯಿಂದ ನಿರಂತರವಾಗಿ ಸೋನೆ ಮಳೆ ಆಗ್ತಿದೆ. ಮುಂದಿನ 3 ದಿನ ನಗರದಲ್ಲಿ ಮಳೆ ಬಗ್ಗೆ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರಿಗೂ ತಟ್ಟಿದ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್. ಮುಂದಿನ 3-4 ದಿನ ಬೆಂಗಳೂರಿನಲ್ಲಿ ಮಳೆ. ತಮಿಳುನಾಡಿನಲ್ಲಿ ಆರ್ಭಟಿಸುತ್ತಿರುವ ಫೆಂಗಲ್ ತೂಫಾನ್ ಬೆಂಗಳೂರಿಗೂ ತಟ್ಟಿದೆ. ಪರಿಣಾಮ ಬೆಂಗಳೂರಲ್ಲಿಯೂ ರಾತ್ರಿಯಿಂದ ನಿರಂತರವಾಗಿ ಸೋನೆ ಮಳೆ ಆಗ್ತಿದೆ. ನಗರದಲ್ಲಿ ತಾಪಮಾನ ಕನಿಷ್ಠಕ್ಕೆ ಕುಸಿದಿದೆ. ಮುಂದಿನ 3 ದಿನ ನಗರದಲ್ಲಿ ಕೂಲ್ ವೆದರ್ ಮುಂದುವರಿಯುವ ಬಗ್ಗೆ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಊಟಿ ವಾತಾವರಣ, ಜಿಟಿಜಿಟಿ ಮಳೆ, ಚುಮು ಚುಮು ಚಳಿ. ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್. ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ಮುಂದಿನ 3-4 ದಿನ ಬೆಂಗಳೂರಿನಲ್ಲಿ ಮಳೆ ಆಗಲಿದೆ. ಬೆಂಗಳೂರು ನಗರ ಗ್ರಾಮಾಂತರಕ್ಕೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗೂ ಹವಾಮಾನ ಇಲಾಖೆ ಅಲರ್ಟ್ ಕೊಟ್ಟಿದೆ. ಬಿಬಿಎಂಪಿ ಕೂಡ ಅಲರ್ಟ್ ಆಗಿದ್ದು ಮುಂದಿನ 3-4 ದಿನ ಅಧಿಕಾರಿಗಳ ರಜೆ ರದ್ದು ಮಾಡಿದೆ. ಬೆಂಗಳೂರಿನಲ್ಲಿ ನಿನ್ನೆಯಿಂದಲೇ ವರುಣನ ಕಾಟ ಜೋರಾಗಿದೆ. ಬಿಟ್ಟು ಬಿಟ್ಟು ಕಾಟ ಕೊಡ್ತಾ ಇರೋ ವರುಣ ವೀಕೆಂಡ್ ಮೂಡ್ ನಲ್ಲಿದ್ದವರಿಗೆ ಬ್ರೇಕ್ ಹಾಕಿದ್ದಾನೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ಬೆಂಗಳೂರಿನಲ್ಲಿ ಊಟಿಯಂತಹ ವಾತಾವರಣ ಇತ್ತು. ಜಿಟಿಜಿಟಿ ಮಳೆ, ಮತ್ತೊಂದು ಕಡೆ ಚುಮು ಚುಮು ಚಳಿಗೆ ಬೆಂಗಳೂರಿಗರು ಥಂಡ ಹೊಡೆದ್ರು. ವಾಹನ ಸವಾರರು, ವ್ಯಾಪಾರಸ್ಥರು ಕಂಗಾಲಾದ್ರು. ನಗರದಲ್ಲಿ ಮೋಡ ಕವಿದ ವಾತಾವರಣದ ಜೊತೆಗೆ ಬೆಳಗ್ಗಿಂದಲೂ ಕೂಡ ತುಂತುರು ಮಳೆ ಆಗ್ತಾ ಇದೆ. ಸದ್ಯ ಡೈರಿ ಸರ್ಕಲ್ ನ ಭಾಗದಲ್ಲಿದ್ದೇನೆ. ಬೈಕ್ ಸವಾರರು ಈ ಒಂದು ತುಂತುರು ಮಳೆಯಲ್ಲಿ ತಮ್ಮ ತಮ್ಮ ಕೆಲಸಗಳಿಗೆ ಹೋಗೋದಕ್ಕೆ ಒಂದಿಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ವಾತಾವರಣ ಕೂಡ ತುಂಬಾ ಕೂಲ್ ಆಗಿದೆ. ಮಳೆ ಸಾಧಾರಣ ಆಗ್ತಾ ಇದೆ, ಒಂದೊಂದು ಕಡೆಗಳಲ್ಲಿ ಮಳೆ ಜೋರಾಗ್ತಾ ಇದೆ. ಸೊ ಅಂತ ಸಂದರ್ಭದಲ್ಲಿ ಬೈಕ್ ಸವಾರರು ಅಂಡರ್ ಪಾಸ್ಗಳು, ಫ್ಲೈಓವರ್ಗಳು, ಬಸ್ ನಿಲ್ದಾಣದ ಬಳಿ ಬೈಕ್ಗಳನ್ನ ನಿಲ್ಲಿಸಿ ಒಂದಿಷ್ಟು ರಕ್ಷಣೆ ಪಡೆಯುವಂಥದ್ದು ಕೂಡ ಆಗ್ತಾ ಇದೆ. ಸದ್ಯ ಡೈರಿ ಸರ್ಕಲ್ನ ಸುತ್ತಮುತ್ತಲೂ ಕೂಡ ಸಾಧಾರಣ ಮಳೆ ಆಗ್ತಾ ಇದೆ. ಫ್ಲೈಓವರ್ಗಳ ಕೆಳಗಡೆ ಜೊತೆಗೆ ಅಂಡರ್ ಪಾಸ್ಗಳ ಕೆಳಭಾಗದಲ್ಲಿ ಜನ ನಿಂತ್ಕೊಳ್ತಾ ಇದ್ದಾರೆ. ಸೊ ಬೆಳಿಗ್ಗಿಂದಲೂ ಕೂಡ ಇದೇ ವಾತಾವರಣ ಈ ಭಾಗದಲ್ಲಿ ಇದೆ. ಈಗಾಗಲೇ ಪಾಲಿಕೆ ಕೂಡ ಅಲರ್ಟ್ ಆಗಿದೆ. ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ, ಎಲ್ಲೆಲ್ಲಿ ಮಳೆಯಿಂದ ಅನಾಹುತಗಳ ಆಗುತ್ತೆ ಅಂತಹ ಪ್ರದೇಶಗಳಲ್ಲಿ ಅಲರ್ಟ್ ಆಗುವಂತೆ ಪಾಲಿಕೆಯ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 18 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಗರಿಷ್ಠ ಉಷ್ಣಾಂಶ 25ರಿಂದ 26 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಒಟ್ಟಾರೆ ನೆರೆ ರಾಜ್ಯದ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಬೆಂಗಳೂರಿಗೂ ತಟ್ಟಿದೆ. ಮುಂದಿನ 3-4 ದಿನ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.